ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿದ್ಯಾರ್ಥಿಗಳು ಹಿಂದೆ ಇದ್ದಾರೆ. ಯಾಕಂದ್ರೆ ಇವತ್ತ ಮಹಿಳೆಯರು ಬಸವಣ್ಣನವರ ಒಂದು ಆದರ್ಶ ತತ್ವ ಒಂದು ಇವತ್ತ ನಿಜವಾಗ್ಲೂ ಯಾರು ಪಾಲಿಸ್ತಾ ಇದ್ದಾರೆ ಅಂದ್ರೆ ಅವರು ನಿಜವಾಗ್ಲೂ ಮಹಿಳೆಯರನ್ನೇ ಪಾಲಿಸ್ತಾ ಇದ್ದಾರೆ. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೆ ಅಕ್ಕ ಮಾದೇವ ಇರ್ಬೋದು, ಸಂಕವ ಇರ್ಬೋದು, ನೀಲಮ್ಮ ಇರ್ಬೋದು, ಅಕ್ಕನಾಗಮ್ಮ ಇರ್ಬೋದು, ವಚನಕಾರ್ತಿಯರಾಗಿ ಮಿಂಚಿದರು. ಅದೇ ರೀತಿಯಾಗಿ ಇವತ್ತ ನಮ್ಮ ಮಾನ್ವಿ ಬಸವ ಕೇಂದ್ರದಲ್ಲಿ ಇವತ್ತ ಸಾಕಷ್ಟು ವಚನಗಳನ್ನ ಕಲಿತು ಇವತ್ತ ಪ್ರಸ್ತುತಪಡಿಸಿ ಗಾಯನ ಮೂಲಕ ಇವತ್ತೆಲ್ಲರಿಗೆ ನಮಗೆ ಉಣಬಡಿಸಿದ್ರು. ಯಾಕಂದ್ರೆ ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಾನತೆಗೋಸ್ಕರ ಹೋರಾಡಿದರು, ಮೂಢನಂಬಿಕೆಗಳಿಂದ ಹೋರಾಡಿದರು. ಇವತ್ತ 900 ವರ್ಷಗಳ ಆದರೂ ಇನ್ನೂ ನಮ್ಮ ಸಮಾನತೆ ಬಂದಿಲ್ಲ. ಇವತ್ತರಲ್ಲಿ ಆ ಜಾತಿ ಈ ಜಾತಿ ಮೇಲು ಕೀಳು ಅಂತಕ್ಕಂಥ ಭಾವನೆ ಇನ್ನೂ ನಮ್ಮಲ್ಲಿ ಇದೆ. ಇದು ಯಾವಾಗ ಹೋಗ್ತದೋ ನನಗಂತೂ ಗೊತ್ತನೇ ಆಗ್ತಾ ಇಲ್ಲ. ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಮತ್ತು ಬೇಕಂದ್ರೆ ಒಂದೇ ಒಂದು, ಅದು ಬಸವತತ್ವ. ಬಸವತತ್ವ ಯಾರು ಪರಿಪಾಲನೆ ಮಾಡ್ತಾರ ಅವರಲ್ಲಿ ಜಾತಿ ಇನ್ನೊಂದು ಬರೋದಿಲ್ಲ. ಬಸವತತ್ವವನ್ನು ಯಾರು ಅಪ್ಪಿಕೊಂಡು ಒಪ್ಪಿಕೊಂಡಾರ ಅದು ನಿಜವಾದ ಬಸವತತ್ವವನ್ನು ಅವರು ಒಪ್ಪಿಕೊಂಡಂಗ ಆಗ್ತದೆ. ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಬಸವತತ್ವದ ಕಡೆ ಮುಖ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಜನರು ಹಿಂದುಳಿದವರು ಇವತ್ತ ನಾವೇನೇ ಮಾಡಿದ್ರು ಬಸವಣ್ಣನವರಿಗೆ ಇವತ್ತು 12ನೇ ಶತಮಾನದಲ್ಲಿ ನಮಗೆ ಕಾಯಕ ದಾಸೋಹ ಏನು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಕಾಯಕ ಮತ್ತು ದಾಸೋಹವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ಬೇಕು. ಇವತ್ತು ವಿಚಾರಗಳನ್ನು ನಾವು ವಚನಗಳನ್ನು ಮಕ್ಕಳಿಗೆ ಕಲಿಸಬೇಕು. ಈಗ ಶರಣಬಸವ ಹೇಳಿದ್ರು ಬಸವ ಕೇಂದ್ರ ಮಾನ್ವಿ ಘಟಕ ಇವತ್ತೇನು ಮಾಡ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಒಂದು ಕಾರ್ಯ ಅಂತ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಾಗಿ ಭಾಗವಹಿಸಿದ್ದಾರೆ. ನಮಗಂತೂ ತುಂಬಾ ಸಂತೋಷ ಉಂಟುಮಾಡುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇವತ್ತು ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡೋದಾಗಿರ್ಬೋದು, ಸನ್ಮಾನಿಸೋದಾಗಿರ್ಬೋದು, ಆಯೋಜನೆ ಮಾಡೋದಾಗಿರ್ಬೋದು, ಎಲ್ಲರೂ ಮುಂಚೂಣಿಯಲ್ಲಿ ಅವರೇ ಇದ್ದಾರೆ. ಬಸವ ಕೇಂದ್ರ ಇಂದಿನ ಬಸವಾದಿ ಶರಣರ ವಿಚಾರಗಳು ಇವತ್ತು ಜಾರಿಗೆ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಇನ್ನೊಂದು ವಿಶೇಷವಾಗಿ ನಾವು ಹೇಳಬೇಕಾಗಿದೆ ಅಂದ್ರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಬಸವ ತತ್ವ ವಿಚಾರಗಳನ್ನ ಪ್ರಚಾರ ಮಾಡಿಸುವಂತ ಕೆಲಸ ಮತ್ತು ಬಸವ ತತ್ವ ಚಿಂತನೆಗಳನ್ನ ಪ್ರಸಾರಿಸುವಂತ ಕೆಲಸ ಮತ್ತು ವಚನ ಅಧ್ಯಯನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕೆಲಸ ಈ ಮಾನ್ವಿ ಬಸವ ಕೇಂದ್ರ ಮಾಡ್ತಾ ಬರ್ತಾ ಇದೆ. ನಾವು ಕೂಡ 94ರಲ್ಲಿ ಸಿಂಧನೂರು ನಗರದಲ್ಲಿ ವಿದ್ಯಾಭ್ಯಾಸದಿಂದ ಹೋದಾಗ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಕುರುಕುಂದಿ ವೀರಭದ್ರಪ್ಪಣ್ಣನವರು ಅವರ ಸಹಯೋಗದಲ್ಲಿ ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಕೂಡ ನಾವು ಭಾಗವಹಿಸಿದ್ವಿ. ಅಂದಿನಿಂದ ಈ ಒಂದು ಬಸವ ಕೇಂದ್ರದ ಒಡನಾಟದಲ್ಲಿ ನಾವು ಕೂಡ ಬೆಳೆದು ಬಂದಿದ್ವಿ. ಅದೇ ರೀತಿ ಮಾನ್ವಿ ನಗರಕ್ಕೆ 2004ರಲ್ಲಿ ನಾವು ನಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಬೇಕಾದ್ರೆ ಪ್ರಭು ಪಾಟೀಲ್ ನೇತೃತ್ವದಲ್ಲಿ ಕೂಡ ಕೆಲವು ಮನೆಯಲ್ಲಿ ಮಾಮನೆ ಕಾರ್ಯಕ್ರಮ ಆಗಿರ್ಬೋದು, ಬಸವ ಜಯಂತಿ ನೃತ್ಯ ಉತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ಇನ್ನು ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಬಸವ ತತ್ವವನ್ನು ಯಾವ ರೀತಿ ಮಾನ್ವಿಯಲ್ಲಿ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಇನ್ನು ನಮ್ಮ ಕರ್ನಾಟಕದ ಹೃದಯ ಭಾಗ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಅರವಿಂದ್ ಜಯಂತಿಯವರು ಕೂಡ ಇತ್ತೀಚೆಗೆ ನಾವು ಕೆಲವು ಕಾರ್ಯಕ್ರಮಗಳ ನಿಮಿತ್ತ ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಬಸವ ಕೇಂದ್ರ ಇದು ಬಸವ ಸಮಿತಿಗೆ ನಾವು ವಿಸಿಟ್ ಕೊಟ್ಟಾಗ ಅಲ್ಲಿ ಬಸವ ಸಮಿತಿ ವತಿಯಿಂದ ಸುಮಾರು ಆ ಒಂದು ಬಸವಣ್ಣನವರ ಕುರಿತು ಕಿರುಚಿತ್ರ ಪ್ರದರ್ಶನ ಮಾಡೋದಾಗಿರ್ಬೋದು, ಅಲ್ಲಿಯ ಸಂಪೂರ್ಣ ವಿವರಗಳನ್ನು ಅತಿ ಅಚ್ಚುಕಟ್ಟಾಗಿ ವಿವರಣೆ ಮಾಡುತ್ತಾ ಸಂಭ್ರಮಿಸ್ತಾ ಇದ್ದಾರೆ.
ಇವತ್ತು ಟಿ.ಡಿ. ಜಯತಿಯವರ ಮಗನಾಗಿ ಜನಿಸಿ ಅರವಿಂದ್ ಜಯತಿಯವರು 1994ರಲ್ಲಿ ಕೋಶಾಧ್ಯಕ್ಷರಾಗಿ ಈ ಬಸವ ಸಮಿತಿಯಲ್ಲಿ ಕೆಲಸ ಮಾಡಿದ ನಂತರ ಅವರು ತಂದೆಯವರ ಕಾಲಾನಂತರ 2002ರಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾಗಿ ಅಲ್ಲಿಂದ ಕಾರ್ಯಾರಂಭ ಮಾಡಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. 2002ರಿಂದ 2026ವರೆಗೆ ಕೂಡ ಅವರು ಬಸವ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಬಸವ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡಿಸಿದ್ರು. ಅದೇ ರೀತಿ ಅಲ್ಲಿನ ಎಂ ಕಲಬುರ್ಗಿ ಅವರ ಒಂದು ಸಹಯೋಗದೊಂದಿಗೆ 12ನೇ ಶತಮಾನದ 126 ವಚನಕಾರರ ಸುಮಾರು 2400 ವಚನಗಳನ್ನ 40 ಭಾಷೆಗಳಿಗೆ ಭಾಷಾಂತರ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡಿ ಲೋಕಾರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಅವರು ಸ್ವತಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿಯನ್ನು ಹೊಂದಿದ್ದರೂ ಕೂಡ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಯಮಹಾ ಮೋಟಾರ್ ಸೈಕಲ್ ಮಾರಾಟ ಮಾಡುವಂತ ಹೆಗ್ಗಳಿಕೆ ಅವರಿಗಿತ್ತು. 100 ಕೋಟಿ ವ್ಯವಹಾರಗಳನ್ನು ಅವರು ಹೊಂದಿದ್ರು ಕೂಡ ಅವರು ನಾವು ಸಂಪರ್ಕದಲ್ಲಿ ಬಂದಾಗ ಒಂದು ಮಾತುಗಳನ್ನ ಹೇಳಿದ್ರು. ಅವರು ಹಾಗೆ ಇಹ ಕರಗಳು ಒಬ್ಬ ವ್ಯಕ್ತಿಯ ಮುಖಗಳು ಒಂದನ್ನು ಬಿಟ್ಟು ಮತ್ತೊಂದು ಇರಲಾರದು. ಆದ್ದರಿಂದ ನೀವು ಬರೀ ದೇವರನ್ನು ಹೋಗಬೇಡಿ, ನಿಮ್ಮ ಮರೆತದ ಬದುಕನ್ನೇ ಚೆನ್ನಾಗಿ ಮಾಡಿ ಸಂಪೂರ್ಣವಾಗಿ ಪಡೆಯತಕ್ಕಂಥ ಸಂದೇಶವನ್ನ ಬಸವಣ್ಣನವರು ಹಿಂದೆ ಕೊಟ್ಟಿದ್ದಾರೆ. ನಾವಿವತ್ತ ಈಗ ನಾನು ಬಸವ ಸಂಸ್ಕೃತಿಯ ಬಗ್ಗೆ ನಾನು ಇಷ್ಟಪಡ್ತೀನಿ. ಬಸವ ಸಂಸ್ಕೃತಿ ಇವತ್ತು ನಮ್ಮ ದೇಶದ ವಿಶ್ವದ ಸಂಸ್ಕೃತಿಯಾಗಬೇಕಾಗಿದೆ. ಯಾಕಂದ್ರೆ ಬಸವ ಏಮಾಗಿ ಸಂಸ್ಕೃತಿ ಕೂಡ ಈಗ ನಮ್ಮ ನಾಡಿನ ಒಂದು ವಿದ್ಯಮಾನ ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ಭಾಷೆ ಎಲ್ಲ ಈಗ ರೀತಿಯ ಪ್ರಕ್ರಿಯೆಗಳು ನೀವು ನೋಡ್ಬೋದು. ಈಗ ಸನಾತನ ಧರ್ಮ ಯಾರಾದ್ರೂ ಇರುವುದಿಲ್ಲ, ಯಾರು ತಿಳಿಸಿಲ್ಲ. ನನ್ನ ವಿಚಾರ ನಿಮಗೆ ಸನಾತನ ಧರ್ಮ ಯಾವುದು ನಮ್ಮಲ್ಲಿ ಯಾವ ಸನಾತನ ಧರ್ಮ ಅದು ಯಾವುದು ಸನಾತನ ಧರ್ಮ? ಈ ದೇಶದ ನೆಲಮೂಲದ ಧರ್ಮ ಶೈವ ಸಂಸ್ಕೃತಿ. ಶೈವ ಧರ್ಮ ಭಾರತದ ಸನಾತನ ಧರ್ಮ. ಆದ್ರೆ ನಾವೆಲ್ಲ ದ್ರಾವಿಡ ಸಂಸ್ಕೃತಿಯು ಅದನ್ನು ಮರೆತಿದ್ದೀವಿ. ಹಾಗಾಗಿ ಇನ್ನೊಬ್ಬರು ಹೇಳ್ತಕ್ಕಂಥ ಹೇರಿಕೆಯ ಧರ್ಮಗಳನ್ನ, ಹೇರಿಕೆಯ ಸಂಸ್ಕೃತಿಯನ್ನ ನಮ್ಮದನ್ನಾಗಿ ನಾವು ಸ್ವೀಕರಿಸುವ ಅಧ್ಯಯನಕ್ಕೆ ಹೊಸದಾಗಿದೆ. ಆದರೆ ನೋಡಿ ಬಸವಣ್ಣ ಯಾಕೆ ನಮ್ಮ ಮುಖ್ಯ ಅಂದ್ರೆ ಈ ಸನಾತನ ಧರ್ಮದ ಪ್ರತಿನಿಧಿಯಾಗಿ ನಮ್ಮಲ್ಲಿ ಯಾರು ಗೀತಾಚಾರ್ಯ ಶ್ರೀಕೃಷ್ಣನನ್ನ ನಮ್ಮ ಸನಾತನ ಧರ್ಮ ಹೇಳ್ತಾರೆ. ನಾ ಹೇಳ್ತೀವಿ ಕೃಷ್ಣ ಮತ್ತು ಬಸವಣ್ಣ ಹೇಗೆ ಬಿದ್ದರು? ಕೃಷ್ಣ ಮೂಲಕ ಅವರು ಕೂಡ ಶುದ್ಧನೇ, ಗೋಪಾಲಕ, ಅವರನ್ನ ದೇವರನ್ನಾಗಿ ಮಾಡಿದ ಜನ ಯಾವ ಕೃಷ್ಣ ಬಾಯಿ ಹೇಳ್ತಾರೆ ಚಾತುರ್ವರ್ಣ ಭಯಾಶ್ಚ ಗುಣಕರ್ಮ ವಿಭಾಷ. ಚಾತುರ್ವರ್ಣ ಭಯಾಶ್ಚ ಗುಣಕರ್ಮ ವಿಭಾಷ. 4 ವರ್ಣಗಳನ್ನ ಮನೆ ಹುಟ್ಟಿಸಿದ್ದೇನೆ ಅವರ ಗುಣಕರ್ಮಗಳಿಗೆ ಕೃಷ್ಣ. ಸ್ವತಃ ಆ ಕೃಷ್ಣನೇ ಶೂದ್ರ. ಶೂದ್ರನಾದ ಕೃಷ್ಣನಿಂದ ಇವರು ಆಮೇಲೆ ಹೇಳ್ತಾರೆ ಬುದ್ಧಿವಂತ ಹೇಳ್ತಾರೆ. ಸ್ವಯಂ ಶೂದ್ರನಾದವರೇ ಶೂದ್ರನ ಪರಿಗಣಿಸ್ತಾರೆ, ಮಾತಾಡ್ತಾರೆ. ಅಲ್ಲಿ ಆಮೇಲೆ ಈ ದೇಶದಲ್ಲಿ ನಮ್ಮಲ್ಲಿ ಯಾವ ಸನಾತನ ಸಂಸ್ಕೃತಿ ಹೇಳ್ತಾರಲ್ಲ, ಆ ಸನಾತನ ಸಂಸ್ಕೃತಿಯೇ ಭೇದದ ಹೇರಿದೆ. ನಮ್ಮ ಎಲ್ಲ ದೇಶದ ಅಸಮಾನತೆ ಎಂಬುದು ಪುರುಷ ಸೂಕ್ತ ಇದೆ. ಪುರುಷ ಸೂಕ್ತ ಆ ಪುರುಷ ಸೂಕ್ತ ಹೇಳ್ತಾರೆ ಪರಮಾತ್ಮ ವಿರಾಟ್ ಪುರುಷನ ತಲೆಯಿಂದ ಬ್ರಾಹ್ಮಣರು, ಕ್ಷತ್ರಿಯರು, ಹೊಟ್ಟೆಯನ್ನು, ವೈಶ್ಯರು, ಶೂದ್ರರು ಅಂತ ಅಡಿಗಾಗಬೇಕು. ಅದನ್ನೇ ಗೀತಾಚಾರ್ಯ ಅಲ್ಲಿ ಪುರುಷ ಸೂಕ್ತದ ತತ್ವವನ್ನೇ ಇಲ್ಲಿ ಚಾತುರ್ವರ್ಣ ಭಯಾಶ್ಚ ಗುಣಕರ್ಮ ವಿಭಾಷ ಅಂತ ಹೇಳಿದ ಕೃಷ್ಣ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.